ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅಧಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳಿದ್ದೇವ. ಆದ್ದರಿಂದ ನೀನು ಈಗಲೇ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ. ಯುದ್ಧವೂ ನಡೆಯಲೇಬೇಕು, ಅಧರ್ಮವೂ ಅಳಿಯಲೇಬೇಕು, ಧರ್ಮವೂ ಉಳಿಯಲೇಬೇಕು. ಧರ್ಮನಂದನ ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ ನಮ್ಮಗಳ ಅಭಿಮತ ಕೃಷ್ಣ. ನಮ್ಮಗಳ ಅಭಿಮತಕ್ಕೆ ಅಡ್ಡವಾಗಿ ಅಗ್ರಜನ ಗೊತ್ತು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಫಲಸಿದೆ. ಅದನ್ನು ರಾತ್ರಿ ಎಂಬ ಪಾಶ ನಮ್ಮನ್ನು ಭದ್ರವಾಗಿ ಬಂಧಿಸಿದೆ. ಧಿಕ್ಕಾರ ನನ್ನ ಜನ್ಮಕ್ಕೆ. ಓ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ? ಮರತೆಯ ಮುಕುಂದ, ಮರತೆಯ ಮುಕುಂದನೇ ಮರತೆಯ ಮುಕುಂದನೇ ಅಂದು ಸಭೆಯೋಳ್ ನಡೆದ ಮಡದಿಯ ಮಾನಾಪಹರಣದ ದೃಶ್ಯವನ್ನು ಈ ವೇದಾಂತಿಯ ಧರ್ಮಬೋಧೆಗೆ ಮಣಿದಲ್ಲವೇನಾ? ಈ ವೇದಾಂತಿಯ ಧರ್ಮಬೋಧೆಗೆ ಮಣಿದಲ್ಲವೇನಾ? ಕಾನನ ಮಾತಕ್ಕೀಡಾಗಿ ಆಹೀನ ಕೌರವನಿ ಹಾನಿಗೊಳಗಾದದ್ದು ಕೃಷ್ಣ. ವಾಸುದೇವ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇ ತಕ್ಕೆ ಸಜೀವವಾಗಿ ಕೊಲ್ಲುವೆ. ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟ ಇತ್ಯಾದಿಗಳೇ ನಮ್ಮ ಇಷ್ಟ ದೇವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಅವಕಾಶ ಕೊಡದಂತಾಗಿದೆ. ಧಿಕ್ಕಾರ ನಮ್ಮಿ ಜನ್ಮಕ್ಕೆ. ಓಹೋ ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಪರಾಕ್ರಮಿಗಳಾದ ನೀವುಗಳೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನನ ಅಭಿಪ್ರಾಯಕ್ಕೆ ತಲೆಬಾಗದಿರುವರೆ. ಇರಲಿ ತಂಗಿ. ಅಣ್ಣ. ದ್ರುಪದ ನರೇಂದ್ರ ನಂದಿನಿ. ಅಣ್ಣ. ಏಕಮ್ಮ ಖಿನ್ನಳಾಗಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ,